ತಮ್ಮೆಲ್ಲರಿಗೂ SS ನ್ಯೂಸ್ ಚಾನೆಲ್ಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ಇವತ್ತು ನಾವಿಲ್ಲಿರೋದು ತಾಲೂಕು ಆಡಳಿತದ ಮುಂಭಾಗದಲ್ಲಿ. ವಿಚಾರ ಏನಪ್ಪಾ ಅಂದ್ರೆ, ತಾಲೂಕು ಆಡಳಿತದ ಪತ್ರ ಬರಹಗಾರರು ಅನಿರ್ದಿಷ್ಟಾವಧಿ ಮುಷ್ಕರವನ್ನ ಹಮ್ಮಿಕೊಂಡಿದ್ದಾರೆ. ಇದರ ಉದ್ದೇಶ ಏನಪ್ಪಾ ಅಂದ್ರೆ, ಸರ್ಕಾರದ ಕೆಲವು ದ್ವಂದ್ವ ಆದೇಶಗಳು ಇವರನ್ನ ಇವತ್ತು ಸಂಕಷ್ಟಕ್ಕೆ ಈಡು ಮಾಡಿದೆ ಅಂತಾನೆ ಹೇಳ್ಬೋದು. ಇದರಲ್ಲಿ ಈ ಒಂದು ಪೇಪರ್ಲೆಸ್ ಡಾಕ್ಯುಮೆಂಟ್ಸ್ ಮಾಡೋದ್ರಿಂದ ಹಲವಾರು ಗೊಂದಲಗಳು ಸಾರ್ವಜನಿಕ ವಲಯದಲ್ಲಿ ಮತ್ತು ರೈತರಿಗೆ ಅನ್ಯಾಯವಾಗ್ತಾ ಇದೆ. ಎಷ್ಟೇ ಡಾಕ್ಯುಮೆಂಟ್ಸ್ ಇದ್ರೂ ಕೂಡ ಕೆಲವು ಡಾಕ್ಯುಮೆಂಟ್ಸ್ಗಳಲ್ಲಿ ಒಂದು ಅನ್ಯಾಯ ಆಗುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಅದೆಲ್ಲದನ್ನು ತಡೆಗಟ್ಟೋದ್ರ ಉದ್ದೇಶದಿಂದ ಕರ್ನಾಟಕದಾದ್ಯಂತ ಇವತ್ತು ಪತ್ರ ಬರಹಗಾರರು ಅನಿರ್ದಿಷ್ಟಾವಧಿ ಮುಷ್ಕರವನ್ನ ಹಮ್ಮಿಕೊಂಡಿದ್ದಾರೆ. ಈ ಒಂದು ಮುಷ್ಕರದ ಬಗ್ಗೆ ಅವ್ರು ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ಸಂಡೂರು ತಾಲೂಕಿನಲ್ಲಿ ಜಿಲ್ಲಾ ನೋಂದಣಾಧಿಕಾರಿಗಳು ಮತ್ತು ಮುದ್ರಾಂಕ ಇಲಾಖೆಯಿಂದ ಪರವಾನಗಿ ಪಡೆದ ಪತ್ರ ಬರಹಗಾರರ ಒಕ್ಕೂಟವು ತಮ್ಮ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಉಪ ನೋಂದಣಿ ಕಚೇರಿ ಮುಂಭಾಗದಲ್ಲಿ ಅನಿರ್ದಿಷ್ಟಾವಧಿಯ ಮುಷ್ಕರ ಆರಂಭಿಸಿದೆ. ಡಿಸೆಂಬರ್ 3ರಿಂದ ರಾಜ್ಯವ್ಯಾಪಿ ಜಾರಿಗೆ ಬಂದಿರುವ ಕಾವೇರಿ 2 ತಾಂತ್ರಿಕ ಪ್ರಕ್ರಿಯೆಯಲ್ಲಿನ ಬದಲಾವಣೆಗಳಿಂದ ಎಲ್ಲ ಉಪ ನೋಂದಣಿ ಕಚೇರಿಗಳಲ್ಲೂ ಕೆಲಸ ಕುಂಠಿತಗೊಂಡಿದ್ದು, ಸ್ವತ್ತಿನ ವಿವರಣೆ ವಿಳಾಸ ನಂಬರ್ ವಿಸ್ತೀರ್ಣ ನಮೂದಾಗಿರುವ ಕಾರಣ ನೋಂದಣಿ ಪ್ರಕ್ರಿಯೆ 100ರಲ್ಲಿ 95% ಮಟ್ಟಕ್ಕೆ ಸ್ಥಗಿತಗೊಂಡಿದೆ ಎಂದು ಒಕ್ಕೂಟದ ಪ್ರತಿನಿಧಿಗಳು ತಿಳಿಸಿದ್ದಾರೆ. ನನ್ನ ಹೆಸರು ರವೀಂದ್ರನಾಥ್ ಹೆಚ್ಎಲ್ ಅಂತ. ನಾನು ಪತ್ರ ಬರಹಗಾರ ಸಂಡೂರಿನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಈಗ ಸರ್ಕಾರ ಈಗ ಏನ್ ಮಾಡಿದೆ ಅಂತಂದ್ರೆ, ಕಾವೇರಿ 2ನ ಚಾಲ್ತಿಯಲ್ಲಿ ಬಂದಿತ್ತು. ಅದರಿಂದ ನೋಂದಣಿ ಕಾರ್ಯಗಳು ನಡೀತಾ ಇತ್ತು. ಅಂದ್ರೆ ಆನ್ಲೈನ್ ನಲ್ಲಿ ನಾವು ಹಾಕೊಂಡು ಬರ್ತಾ ಇದ್ವಿ. ಏನಾಗಿದೆ ಅಂದ್ರೆ, ಆನ್ಲೈನ್ ನಲ್ಲಿ ಸಿಟಿಜನ್ ಲಾಗಿನ್ ಬಿಟ್ಟಿರೋದ್ರಿಂದ ಈ ಎಲ್ಲಾ ಸಾರ್ವಜನಿಕರಾಗ್ಲಿ, ಕಂಪ್ಯೂಟರ್ ಶಾಪ್ನವರಾಗ್ಲಿ, ಯಾರು ಬೇಕಾದ್ರೂ ನೋಂದಣಿಗಳನ್ನ ಮಾಡ್ಲಿಕ್ಕೆ ಅವಕಾಶ ಇತ್ತು. ಮೇಲಾಗಿ ದಸ್ತಾವೇಜು ಬರಹಗಾರರ ಸೀಲನ್ನ ಹಾಕಿಸ್ತಾ ಇದ್ರು. ಈಗ ಏನ್ ಮಾಡಿದಾರೆ ಅಂತಂದ್ರೆ, ಕಾವೇರಿ 3 ಬರೋದ್ರಿಂದ ಅವಾಗ ಈಗ ಇಲ್ಲಿ ಪ್ರಶ್ನೆ ಬಂದಿರೋದು ಏನಂತ ಹೇಳಿದ್ರೆ, ನಿಮ್ ಬೋರ್ಡ್ ಅಲ್ಲೇ ಇದೆ, ಅನಧಿಕೃತ ವ್ಯಕ್ತಿಗಳು ಬಂದು ಹೊರಗಡೆಯಿಂದ ಬಂದು ಒಳಗಡೆ ಪತ್ರ ವ್ಯವಹಾರ ಮಾಡ್ತಾರೆ ಅನ್ನೋದು ನಮ್ಮ ಪ್ರಶ್ನೆ. ಹೌದು. ಈಗ ಅದಕ್ಕೆ ಏನ್ ಹೇಳ್ತಾರೆ ಅಂತಂದ್ರೆ, ಸರ್ಕಾರ ಸಿಟಿಜನ್ ಲಾಗಿನ್ ಬಿಟ್ಟಿರೋದ್ರಿಂದ ಯಾರು ಬೇಕಾದ್ರೂ ಬಂದು ಸಿಟಿಜನ್ ಲಾಗಿನ್ ನಲ್ಲಿ ಅಪ್ಲಿಕೇಶನ್ ಹಾಕೊಂಡು ಬಂದ್ಬಿಟ್ಟು ಸಬ್ ರಿಜಿಸ್ಟ್ರಾರ್ ನ ಕಾಣ್ಲಿಕ್ಕೆ ಅವಕಾಶವಿದೆ. ಅಲ್ಲಿ ಸಬ್ ರಿಜಿಸ್ಟ್ರಾರ್ ಆಗ್ಲಿ, ಯಾರೇ ಅಧಿಕಾರಿಗಳಾಗ್ಲಿ, ನೀವು ತರಬೇಡಿ ಅಂತ ಹೇಳಲಿಕ್ಕೆ ಅವರಿಗೆ ಅಧಿಕಾರ ಇಲ್ಲ. ಹಾಗಾಗಿ ಇಲ್ಲಿ ಏನಾಗಿದೆ ಅಂತಂದ್ರೆ, ಸರ್ಕಾರನೇ ಪತ್ರ ಬರಹಗಾರರಿಗೋಸ್ಕರ ಒಬ್ಬರಿಗೋಸ್ಕರನೇ ಪ್ರತ್ಯೇಕ ರಿಜಿಸ್ಟ್ರೇಷನ್ ಮಾಡ್ಲಿಕ್ಕೆ ಪ್ರತ್ಯೇಕ ಲಾಗಿನ್ ಕೊಡ್ಬೇಕಂತ ನಮ್ಮ ಬೇಡಿಕೆ ಇರೋದು. ಅವಾಗ ಏನಾಗುತ್ತೆ ಅಂತಂದ್ರೆ, ಬೇರೆ ಯಾರು ಸಾರ್ವಜನಿಕರಾಗ್ಲಿ, ಮತ್ತೊಬ್ಬರಾಗ್ಲಿ, ಮಗದೊಬ್ಬರಾಗ್ಲಿ ರಿಜಿಸ್ಟ್ರೇಷನ್ ಅಲ್ಲಿ ಇನ್ವಾಲ್ವ್ಮೆಂಟ್ ಇರೋದಿಲ್ಲ. ಅವ್ರಿಗೆ ಯಾಕೆ ಬೇಡ ಅಂತ ಹೇಳ್ತೀವಿ ಅಂತಂದ್ರೆ, ಅವರಿಗೆ ಹೆಚ್ಚಿನ ಅನುಭವಗಳು ಇರೋದಿಲ್ಲ. ಯಾರು ಬೇಕಾದ್ರೆ ಹೇಗ್ ಬೇಕಾದ್ರೂ ಮಾಡ್ಬಿಟ್ಟು ಸಾರ್ವಜನಿಕರಿಗೆ ಇದರಿಂದ ಸಾಕಷ್ಟು ತೊಂದರೆಗಳು ಆಗಿದ್ದಾವೆ. ಅದರಿಂದ ತೊಂದರೆ ಆಗ್ತಿರೋದು ಸಾರ್ವಜನಿಕರಿಗೆ. ಅವ್ರಿಗೇನು ಯಾರು ಕಂಪ್ಯೂಟರ್ ಶಾಪ್ನವರಾಗಲಿ, ಅನಧಿಕೃತ ವ್ಯಕ್ತಿಗಳಿಗೇನು ತೊಂದರೆ ಆಗ್ತಾ ಇಲ್ಲ. ಅವ್ರಿಗೆ ಇನ್ನ ಚೆನ್ನಾಗಿ ಅವರಿಗೆ ಅನುಕೂಲ ಆಗಿದೆ. ನಾವ್ ಹೇಳ್ತಿರೋದು, ನಾವು ಇಷ್ಟು ವರ್ಷದಿಂದ ಈಗ 100 ವರ್ಷದಿಂದನೂ ರಾಜ ಮಹಾರಾಜರ ಕಾಲದಿಂದಲೂ ಪತ್ರ ಬರಹಗಾರ ತಮ್ಮ ಸೇವೆನ ಸಾರ್ವಜನಿಕವಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಈಗ ಏಕಾಏಕಿ ಈಗ ಸಿಟಿಜನ್ ಲಾಗಿನ್ ಮಾಡೋದ್ರಿಂದ ನಮ್ಮ ವೃತ್ತಿ ಜೀವನಕ್ಕೆ ಪೆಟ್ಟು ಬೀಳ್ತಾ ಇದೆ. ಅದಕ್ಕೋಸ್ಕರವಾಗಿ ಈ ಪದ್ಧತಿಯನ್ನ ರದ್ದುಪಡಿಸಿ ಪ್ರತ್ಯೇಕ ಲಾಗಿನ್ ಕೊಟ್ಟು ರಿಜಿಸ್ಟ್ರೇಷನ್ಗೋಸ್ಕರ ಲಾಗಿನ್ ಕೊಟ್ರೆ ಸಾರ್ವಜನಿಕರಿಗೆ ತೊಂದರೆ ಇರೋದಿಲ್ಲ, ನಮಗೂ ತೊಂದರೆ ಇರಲ್ಲ, ರಿಜಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ಗಾಗ್ಲಿ ಇಲಾಖೆಗೂ ತೊಂದರೆ ಇರಲ್ಲ, ಸರ್ಕಾರಕ್ಕೂ ತೊಂದರೆ ಇರೋದಿಲ್ಲ ಅಂತ ನಮ್ಮ ಅನಿಸಿಕೆ. ಈಗ ತಾವ್ ಹೇಳಿದ್ರಿ, ಸಬ್ ರಿಜಿಸ್ಟ್ರೇಷನ್ ಯಾರು ಬಂದು ಬೇಕಾದ್ರೆ ಪತ್ರ ರೆಡಿ ಮಾಡ್ಕೊಂಡು ಮುಂದೆ ನೋಡ್ಕೋಬಹುದು, ಅವ್ರು ಹೇಳೋ ಅಧಿಕಾರ ಇಲ್ಲ ಅಂತ. ಮತ್ತೆ ನಿಮ್ಗೆ ಜಿಲ್ಲಾ ಪತ್ರ ಬರಹಗಾರರ ಅಂತ ನೀವು ಪರವಾನಗಿ ತಗೊಂಡಿರಲ್ಲ, ಅದು ವೇಸ್ಟ್ ಅಲ್ಲ? ಅದನ್ನೇ ಕೇಳ್ತೀವಿ ಸರ್. ಈಗ ಅದನ್ನೇ ಕೇಳ್ತಾ ಇರೋದು ನಾವೀಗ. ನಮಗೋಸ್ಕರ ಪರವಾನಗಿ ಕೊಟ್ಟಿದ್ದೀರಾ, ಬಟ್ ಈಗ ಸರ್ಕಾರ ಆತರ ಏಕಾಏಕಿ ಕಾನೂನು ಕ್ರಮ ತೆಗೆದುಕೊಂಡಿರೋದ್ರಿಂದ ಈಗ ನಮಗೆ ಅಲ್ಲಿ ಅವ್ರ ಕ್ವಶನ್ ಮಾಡ್ತಾನೆ ಇದೀವಿ, ಬಟ್ ಅವರಿಂದ ಏನು ಸಕ್ರಮವಾದ ಉತ್ತರ ಸಿಕ್ಕಿಲ್ಲ. ಅದಕ್ಕೋಸ್ಕರವಾಗಿ ಈಗ ಧರಣಿ ಕೂರಿತಾರೆ. 6 ವರ್ಷ ಕರ್ನಾಟಕದಿಂದ ಧರಣಿ ಕೂರ್ತಾ ಇದ್ದೀವಿ. ಈಗ ಅಧಿಕಾರಿಗಳಾದ್ರೂ ಈಗ ಲೈಸೆನ್ಸ್ ಪತ್ರ ಬರಹಗಾರರಿಗೆ ಜಾಸ್ತಿ ಒತ್ತು ಕೊಡ್ಬೇಕು. ಈಗ ಹೊರಗಿಂದ ಬಂದಿರತಕ್ಕಂಥ ಒತ್ತು ಕೊಟ್ರೆ ಇಲ್ಲಿ ಸಾರ್ವಜನಿಕರಿಗೆ ಮೋಸ ಆಗ್ತಿರೋದು. ಹೌದು, ನೀವು ಹೇಳ್ತೀರಿ ನಿಜಾನೇ. ಇಲ್ಲ, ಇದ್ರ ಬಗ್ಗೆ ಒತ್ತು ಕೊಡೋದ್ರಂತಲ್ಲ, ಅಲ್ಲಿ ಆತರ ನಾವು ಹೇಳಕ್ ಬರೋದಿಲ್ಲ. ಅಧಿಕಾರಿಗಳು ಮೇಲೆ ನಾವು ಯಾವುದೇ ಕಾರಣಕ್ಕೂ ಅದು ಒತ್ತು ಕೊಡ್ತಾರೆ, ಒತ್ತು ಕೊಡಲ್ಲ, ಅಥವಾ ಅವ್ರನ್ನ ತಿರಸ್ಕರಿಸಬೇಕು ಅಂತ ಹೇಳಲಿಕ್ಕೆ ಅವರಿಗೂ ಕೂಡ ಇಲ್ಲ. ಅವ್ರ ಕಾನೂನಲ್ಲಿ ಅವಕಾಶ ಇಲ್ಲ. ಅದಕ್ಕೋಸ್ಕರ ಇಲ್ಲಿ ಏನಾದ್ರೂ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ. ಹೌದು ಸರ್. ಅಂದ್ರೆ ಅಲ್ಲಿ ಏನಾಗುತ್ತೆ ಅಂದ್ರೆ ಸರ್, ಈಗ ಸಾರ್ವಜನಿಕರಿಗೆ ಒಂದು ಅವೇರ್ನೆಸ್ ಬರಬೇಕು. ನಾವು ಎಲ್ಲಿ ಹೋದ್ರೆ ನಾವು ಕೆಲಸ ಕಾರ್ಯಗಳು ನೀಟ್ ಆಗ್ತೇವೆ ಅನ್ನೋದನ್ನ ಸಾರ್ವಜನಿಕರಿಗೆ ಮನವರಿಕೆ ಮಾಡೋದು ಅವ್ರಿಗೆ ಇರಬೇಕು. ಬಟ್ ಏನಾಗುತ್ತೆ, ಸಾರ್ವಜನಿಕರಿಗೆ ತಪ್ಪು ಮಾಹಿತಿಯಿಂದ ಕೆಲವರು ಆ ಕಡೆ ಹೋಗಿರ್ಬಹುದು, ಅದರಿಂದ ಕಷ್ಟನೂ ಅನುಭವಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವೇನ್ ಹೇಳ್ತಿದೀವಿ, ಸರ್ಕಾರ ಈ ತರ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಇದೆಲ್ಲ ಪ್ರಾಬ್ಲಮ್ ಆಗ್ತಾ ಇರೋದು. ಇದನ್ನ ತಡೆ ಹಿಡಿಬೇಕು ಅಂತ ನಾವು ಅವ್ರಿಗೆ ಹೇಳ್ತಾ ಇದೀವಿ ಸರ್.
ಈ ತಾಂತ್ರಿಕ ದೋಷಗಳಿಂದ ಸಾರ್ವಜನಿಕರು ತೀವ್ರ ತೊಂದರೆ ಅನುಭವಿಸ್ತಾ ಇದ್ದು, ನೋಂದಾಯಿಸಬೇಕಾದ ದಾಖಲೆಗಳು ದಿನದಿಂದ ದಿನಕ್ಕೆ ಬಾಕಿ ಬೀಳುತ್ತಿದ್ವು. ತಾಂತ್ರಿಕ ದೋಷಗಳನ್ನು ತಕ್ಷಣ ಸರಿಪಡಿಸಿ ನೋಂದಣಿ ಪ್ರಕ್ರಿಯೆಯನ್ನು ಸುಗಮಗೊಳಿಸುವುದು ಸರ್ಕಾರದ ಜವಾಬ್ದಾರಿ ಅಂತ ಆಗ್ರಹಿಸಿದ್ದಾರೆ. ಬೇಡಿಕೆಗಳ ಈಡೇರಿಕೆ ಹಾಗೂ ತಾಂತ್ರಿಕ ಸಮಸ್ಯೆಗಳ ಪರಿಹಾರವಾಗುವ ತನಕ ಮುಷ್ಕರ ಮುಂದುವರಿಯಲಿದೆ. ಜೊತೆಗೆ ಬೆಳಗಾವಿಯಲ್ಲಿ ನಡೆಯಲಿರುವ ಚಳಿಗಾಲ ಅಧಿವೇಶನದಲ್ಲಿ ಈ ವಿಷಯವನ್ನು ಸರ್ಕಾರದ ಗಮನಕ್ಕೆ ತರುವ ಕ್ರಮ ಕೈಗೊಳ್ಳುವುದಾಗಿ ಒಕ್ಕೂಟದ ನಾಯಕರು ತಿಳಿಸಿದ್ದಾರೆ. ನಮಸ್ಕಾರ, ನಮ್ಮ ಹೆಸರು ಶಫೀವುಲ್ಲಾ. ನಾವು ಜಿಲ್ಲಾ ಪತ್ರ ಬರಹಗಾರರು ಸಂಡೂರು ತಾಲೂಕಿಂದ. ಈ ದಿನ ನಾವು ಏನು ಮುಷ್ಕರ ಧರಣಿ ಕುಂತಿದೀವಿ, ನಮ್ಮ ಕರ್ನಾಟಕ ರಾಜ್ಯ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯಿಂದ ಪರವಾನಗಿ ಪಡೆದ ದಸ್ತಾವೇಜು ಬರಹಗಾರ ನಾವೆಲ್ಲರೂ. ನಮ್ಮ ಈ ರೀತಿ ಮುಷ್ಕರ ಕುಂತಿರೋ ಉದ್ದೇಶ ಏನಂದ್ರೆ, ಈ ಕಾವೇರಿ 2 ನಲ್ಲಿ ಕಾವೇರಿ 2 ಬಂದಾಗಿಂದ ಒಂದು ಡಾಟಾ ಎಂಟ್ರಿ ಮಾಡ್ಲಿಕ್ಕೆ ತೊಂದರೆಗಳು ಆಗ್ತಿದಾವೆ. ಅದಾದ್ಮೇಲೆ ಇವಾಗ ಪೇಪರ್ಲೆಸ್ ಫೇಸ್ಲೆಸ್ ಅಂತೇಳಿ ಮಾಡ್ತಿದ್ದಾರೆ. ಇದರಿಂದ ಒಂದು ಆಸ್ತಿ ದಾಖಲೆ ಗುರುತಿಸ್ಲಿಕ್ಕೆ ಯಾವುದೇ ಒಂದು ದಾಖಲೆ ಇರಲ್ಲ. ಅದಕ್ಕೋಸ್ಕರ ನಾವು ಈ ಫೇಸ್ಲೆಸ್ ಪೇಪರ್ಲೆಸ್ ರದ್ದು ಮಾಡ್ರಿ ಅಂತ ಹೇಳಿ, ಪ್ಲಸ್ ದಸ್ತಾವೇಜು ಬರಹಗಾರರಿಗೆ ಒಂದು ಪ್ರತ್ಯೇಕ ಲಾಗಿನ್ ನೀಡ್ಬೇಕಂತ ಹೇಳಿ ಅದಕ್ಕೆ ನಮ್ಮ ಬೇಡಿಕೆಗಳು ಇದಾವೆ. ಸರ್ಕಾರಕ್ಕೆ ನಮ್ಮ ಈ ಮುಷ್ಕರದಿಂದ ನಾವು ಧರಣಿ ಕುಂತು ಮನವಿ ಮಾಡ್ಕೊಂತಿದ್ದೇವೆ. ಈಗಾಗಲೇ ಇದರಲ್ಲಿ ಗುರುತಿನ ಚೀಟಿ ಕೊಡಬೇಕು, ಮತ್ತೆ ಬಿಕ್ಕಲಂ ಕೂಡ ಕಡ್ಡಾಯ ಮಾಡ್ಬೇಕಂತೇಳಿ ನಾವು ಈ ಧರಣಿ ಮೂಲಕ ನಾವೆಲ್ಲ ದಸ್ತಾವೇಜು ನೋಂದಣಿ ಮಾಡೋದು ಬಂದ್ ಮಾಡಿ ಈ ದಿನ ನಾವು ಮುಷ್ಕರ ಮಾಡಕ ಎಲ್ಲರೂ ಸಂಡೂರು ತಾಲೂಕು ಜಿಲ್ಲಾ ಪತ್ರಬಾರರ ಒಕ್ಕೂಟದಿಂದ ನಾವು ಧರಣಿ ಕುಂತಿದ್ವಿ. ಎಲ್ಲರೂ ಸಹಕರಿಸ್ತಿದ್ದಾರೆ ನಮಗೆ. ಅಂದ್ರೆ ಇವತ್ತೇನ್ ನೀವು ಧರಣಿ ಮಾಡ್ತಿದ್ರಿ, ಇದೇನು ರಾಜ್ಯಾದ್ಯಂತ ಐತಾ? ಈಗಾಗಲೇ ರಾಜ್ಯದಲ್ಲಿ ಎಲ್ಲಾ ಜಿಲ್ಲೆಗಳಲ್ಲಿ 3-4 ದಿನಗಳಿಂದ ಕೆಲಸಗಳನ್ನು ನಿಂದಿರಿಸಿ, ದಸ್ತಾವೇಜುಗಳು ನೋಂದಣಿ ಮಾಡೋದನ್ನು ನಿಲ್ಲಿಸಿ ಧರಣಿ ಕುಂತಿದ್ದಾರೆ. ನಮ್ಮ ರಾಜ್ಯಾಧ್ಯಕ್ಷರ ಮೇರೆಗೆ ನಿನ್ನೆ ಮಧ್ಯಾಹ್ನದಿಂದ ನಾವು ಕೆಲಸ ಸ್ಥಗಿತ ಮಾಡಿ ಇವತ್ತಿಂದ ಕೆಲಸ ಪೂರ್ತಿ ಧರಣಿ ಕುಂತಿದ್ವಿ.